ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ನಿಮಗೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ. ಲಕ್ಷ್ಮೀ ದೇವಿಯ ಕೃಪೆ ದೊರೆಯಬೇಕೆಂದು ಪ್ರತಿಯೊಬ್ಬರೂ ಬಯಸಿರುತ್ತಾರೆ. ಆದರೆ ಲಕ್ಷ್ಮೀ ಪೂಜೆಯನ್ನು ಮಾಡುವಾಗ ಕೆಲವು ಪ್ರಮುಖ ವಸ್ತುಗಳು ಇರಲೇಬೇಕು ಎಂದು ಶಾಸ್ತ್ರಗಳು ತಿಳಿಸುತ್ತವೆ. ಆ 5 ಪವಿತ್ರ ವಸ್ತುಗಳು ಯಾವುವು, ಅವುಗಳ ಮಹತ್ವವೇನು, ಅವು ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಹೇಗೆ ಹೆಚ್ಚಿಸುತ್ತವೆ ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ವೈಭವ ಲಕ್ಷ್ಮಿಯ ಪೂಜೆಯಲ್ಲಿ ಕೆಲವು ವಿಷಯಗಳ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಮತ್ತು ಈ 5 ವಸ್ತುಗಳನ್ನು ಪೂಜೆಯಲ್ಲಿ ತಪ್ಪದೆ ಬಳಸಿಕೊಳ್ಳಬೇಕು. ಆ 5 ವಸ್ತುಗಳು ಯಾವುವು, ವೈಭವ ಲಕ್ಷ್ಮೀ ಪೂಜೆಯಲ್ಲಿ ಈ ವಸ್ತುಗಳ ಮಹತ್ವವೇನು ಎಂಬುದನ್ನು ನೋಡೋಣ. ಲಕ್ಷ್ಮೀ ದೇವಿಯ ಕೃಪೆಯನ್ನು ಪಡೆಯಲು ಶುಕ್ರವಾರದಂದು ಮತ್ತು ಮಂಗಳವಾರದಂದು ಮಾಡುವ ಲಕ್ಷ್ಮೀ ದೇವಿಯ ವೈಭವ ಲಕ್ಷ್ಮಿ ಉಪವಾಸವು ಬಹಳ ಜನಪ್ರಿಯವಾಗಿದೆ ಮತ್ತು ಪ್ರಸಿದ್ಧಿಯನ್ನು ಪಡೆದಿದೆ. ಈ ದಿನ ವ್ರತವನ್ನು ಮಾಡುವುದಾಗಿ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುವ ಮೂಲಕ ಲಕ್ಷ್ಮೀ ದೇವಿಯನ್ನು 21 ಅಥವಾ 11 ಶುಕ್ರವಾರದವರೆಗೆ ಕಾನೂನುಬದ್ಧವಾಗಿ ಪೂಜಿಸಿದರೆ, ಉಪವಾಸವನ್ನು ಆಚರಿಸಿದರೆ ಲೌಕಿಕ ಬಯಕೆಯ ಉಪವಾಸ ಯಶಸ್ವಿಯಾಗುತ್ತದೆ ಎಂದು ಉಪವಾಸವನ್ನು ಆಚರಿಸುವವರು ನಂಬುತ್ತಾರೆ. ಆದರೆ ಉಪವಾಸ ವ್ರತವನ್ನು ಆಚರಿಸುವ ವ್ಯಕ್ತಿಗಳು ವೈಭವ ಲಕ್ಷ್ಮಿಯ ಪೂಜೆಯಲ್ಲಿ ಕೆಲವು ವಿಷಯಗಳ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಮತ್ತು ಈ 5 ವಸ್ತುಗಳನ್ನು ಪೂಜೆಯಲ್ಲಿ ತಪ್ಪದೇ ಬಳಸಬೇಕು. ಮೊದಲನೆಯದಾಗಿ ಬೆಳ್ಳಿ ನಾಣ್ಯ. ಬೆಳ್ಳಿ ನಾಣ್ಯವನ್ನು ವೈಭವ ಲಕ್ಷ್ಮೀ ದೇವಿ ಪೂಜೆಗೆ ಅಗತ್ಯವಾದ ವಸ್ತುವೆಂದು ಪರಿಗಣಿಸಲಾಗಿದೆ. ವೈಭವ ಲಕ್ಷ್ಮಿ ಪೂಜೆಯನ್ನು ಮಾಡುವ ಅನೇಕ ಜನರು ದಿನವಿಡೀ ವೈಭವ ಲಕ್ಷ್ಮಿ ವ್ರತಕ್ಕಾಗಿ ಉಪವಾಸ ಮಾಡುತ್ತಾರೆ ಮತ್ತು ಸಂಜೆ ಅವರನ್ನು ಪೂಜಿಸುವ ಮೂಲಕ ಉಪವಾಸವನ್ನು ಮುರಿಯುತ್ತಾರೆ. ವೈಭವ ಲಕ್ಷ್ಮಿ ಪೂಜೆಯಲ್ಲಿ ಅನೇಕ ವಸ್ತ್ರಗಳನ್ನು ಇಡಲಾಗಿರುತ್ತದೆ ಮತ್ತು ಬೆಳ್ಳಿ ನಾಣ್ಯವು ಅವುಗಳಲ್ಲಿ ಒಂದು ಎಂದು ಪರಿಗಣಿಸಲಾಗಿದೆ. ಶುಕ್ರವಾರ ಸಂಜೆ ಪೂಜೆಯಲ್ಲಿ ಬೆಳ್ಳಿ ನಾಣ್ಯಗಳನ್ನು ಹಸಿ ಹಾಲಿನಿಂದ ತೊಳೆದು ಬಳಸಬೇಕು. ಎರಡನೆಯದಾಗಿ ಶ್ರೀಯಂತ್ರವು. ಧರ್ಮ ಗ್ರಂಥಗಳ ಪ್ರಕಾರ ಶ್ರೀಯಂತ್ರವನ್ನು ಲಕ್ಷ್ಮೀ ದೇವಿಯ ಸಂಕೇತವೆಂದೇ ಪರಿಗಣಿಸಲಾಗಿದೆ. ಈ ಯಂತ್ರವನ್ನು ಶುಕ್ರವಾರ ವೈಭವ ಲಕ್ಷ್ಮೀ ಪೂಜೆಯಲ್ಲಿ ಬಳಸುವುದು ಕಡ್ಡಾಯವೇ ಎಂದು ಪರಿಗಣಿಸಲಾಗಿದೆ. ನಿಮ್ಮ ಬಳಿ ನಿಜವಾದ ಶ್ರೀಯಂತ್ರ ಇಲ್ಲದಿದ್ದರೆ ನೀವು ಅದನ್ನು ಕಾಗದದ ಮೇಲೆ ಬಿಡಿಸಿ ಪೂಜೆಯಲ್ಲಿಟ್ಟು ಪೂಜಿಸಬಹುದು. ಶುಕ್ರವಾರ ಸಂಜೆ ಲಕ್ಷ್ಮೀ ಪೂಜೆಯಲ್ಲಿ ಶ್ರೀಯಂತ್ರವನ್ನು ಪೂಜಿಸಿ. ಇದನ್ನು ಮಾಡುವುದರಿಂದ ನೀವು ಶ್ರೀ ಸಾಧನೆಯೊಂದಿಗೆ ವಿಷ್ಣುವಿನ ಆಶೀರ್ವಾದವನ್ನು ಸಹ ಪಡೆಯುತ್ತೀರಿ. ಮೂರನೆಯದಾಗಿ ಅಷ್ಟಲಕ್ಷ್ಮಿಯ ಚಿತ್ರ. ಶುಕ್ರವಾರ ಸಂಜೆ ವೈಭವ ಲಕ್ಷ್ಮಿಯ ಪೂಜೆಯಲ್ಲಿ ಅಷ್ಟಲಕ್ಷ್ಮಿಯ ಚಿತ್ರವನ್ನು ತೆಗೆದುಕೊಂಡು ಅವರನ್ನು ಪೂಜಿಸಿ. ಅಷ್ಟಲಕ್ಷ್ಮಿ ಮಾತಾ ಸಂಪತ್ತು, ವೈಭವ ಮತ್ತು ಸಮೃದ್ಧಿಯನ್ನು ಒದಗಿಸುವ ದೇವತೆ ಎಂದೇ ಪರಿಗಣಿಸಲಾಗಿದೆ. ಅವರ ಅನುಗ್ರಹದಿಂದ ನೀವು ಸಂಪತ್ತು, ವೈಭವ ಮತ್ತು ಸಮೃದ್ಧಿಯನ್ನು ಪಡೆಯುತ್ತೀರಿ ಮತ್ತು ಮನೆಯಲ್ಲಿನ ಬಡತನವು ದೂರವಾಗುತ್ತದೆ. ಶುಕ್ರವಾರ ಅಷ್ಟಲಕ್ಷ್ಮಿಯನ್ನು ಪೂಜಿಸುವವರು ಎಲ್ಲ ಕೆಲಸಗಳಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ ಮತ್ತು ಯಾವಾಗಲೂ ಮನೆಯಲ್ಲಿ ಅದೃಷ್ಟವನ್ನು ಹೊಂದುತ್ತಾರೆ. ನಾಲ್ಕನೆಯದಾಗಿ ಕಮಲದ ಹೂ ಅಥವಾ ಗುಲಾಬಿ ಹೂವು. ವೈಭವ ಲಕ್ಷ್ಮೀ ದೇವಿಯ ಆರಾಧನೆಯಲ್ಲಿ ಕೆಂಪು ಬಣ್ಣವನ್ನು ಬಳಸುವುದು ಬಹಳ ಶುಭವೆಂದು ಪರಿಗಣಿಸಲಾಗಿದೆ. ಶುಕ್ರವಾರದಂದು ವೈಭವ ಲಕ್ಷ್ಮಿಯ ಆರಾಧನೆಯಲ್ಲಿ ಕುಳಿತಾಗ ಆ ಸಮಯದಲ್ಲಿ ಕೆಂಪು ಉಡುಗೆ ಧರಿಸಿ ಕುಳಿತು ಕಮಲ ಅಥವಾ ಗುಲಾಬಿ ಹೂವನ್ನು ತಾಯಿಗೆ ಅರ್ಪಿಸಬೇಕು. ವೈಭವ ಲಕ್ಷ್ಮೀ ಪೂಜೆಯಲ್ಲಿ ಕೆಂಪು ಗುಲಾಬಿಯನ್ನು ಬಹಳ ವಿಶೇಷವೆಂದು ಪರಿಗಣಿಸಲಾಗಿದೆ. ಈ ಹೂವು ತಾಯಿಗೆ ತುಂಬಾ ಪ್ರಿಯವಾಗಿದೆ ಎಂದು ನಂಬಲಾಗಿದೆ. ನಿಮಗೆ ಕಮಲದ ಹೂ ಅಥವಾ ಗುಲಾಬಿ ಹೂ ಪೂಜೆಗೆ ಸಿಗದಿದ್ದರೆ ಕೆಂಪು ದಾಸವಾಳದ ಹೂವನ್ನು ಸಹ ಬಳಸಬಹುದು. ಐದನೆಯದಾಗಿ ಕಮಲದ ಬೀಜದ ಹಾರ. ವೈಭವ ಲಕ್ಷ್ಮಿಯ ಆರಾಧನೆಯಲ್ಲಿ ಕಮಲದ ಬೀಜದ ಹಾರವನ್ನು ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ. ಶುಕ್ರವಾರ ನೀವು ವೈಭವ ಲಕ್ಷ್ಮಿಯನ್ನು ಪೂಜಿಸುವಾಗ ಖಂಡಿತವಾಗಿಯೂ ಕಮಲದ ಬೀಜದ ಹಾರವನ್ನು ಅರ್ಪಿಸಿ. ಅದರ ನಂತರ ಈ ಹಾರವನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನೀವು ಹಣವಿಡುವ ಸ್ಥಳದಲ್ಲಿ ಇರಿಸಿ. ಈ ರೀತಿ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಹಣವು ಹೆಚ್ಚಾಗುತ್ತದೆ ಮತ್ತು ಸಂತೋಷವು ನಿಮ್ಮ ಮನೆಯಲ್ಲಿ ನೆಲೆಯಾಗುತ್ತದೆ. ಕಮಲದ ಬೀಜದ ಹಾರವನ್ನು
ಒಂದೊಂದು ಪೂಜೆಯಲ್ಲಿ ಬಳಸಿ ಮತ್ತೊಂದು ಬಾರಿ ಪೂಜೆಯಲ್ಲಿ ಬಳಸುವಾಗ ಆ ಹಾರವನ್ನು ಗಂಗಾ ನೀರಿನಿಂದ ಶುದ್ಧೀಕರಿಸಿದ ನಂತರ ಅದನ್ನು ಬಳಸಬೇಕು ಎಂಬುದನ್ನು ನೆನಪಿನಲ್ಲಿಡಿ. ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಲು ಕುಂಕುಮವನ್ನು ಬಳಸುವುದು ಪ್ರಯೋಜನಕಾರಿಯಾಗಿರುತ್ತದೆ. ನೀವು ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಅಥವಾ ಪೂಜಾ ಸ್ಥಳದಲ್ಲಿ ಕುಂಕುಮವನ್ನು ಹಾಕುವುದರ ಮೂಲಕ ಲಕ್ಷ್ಮಿಯನ್ನು ಮೆಚ್ಚಿಸಬಹುದು. ಮನೆಯಿಂದ ಹೊರಡುವ ಮೊದಲು ದೇವರ ಕೋಣೆಯಲ್ಲಿ ದೇಸಿ ತುಪ್ಪದ ದೀಪವನ್ನು ಹಚ್ಚಿ ಲಕ್ಷ್ಮೀ ದೇವಿಗೆ ಕುಂಕುಮವನ್ನು ಹಚ್ಚಿ ನಂತರ ಅದನ್ನು ನಿಮ್ಮ ಹಣೆಗೆ ಹಚ್ಚಿಕೊಂಡರೆ ನಿಮ್ಮ ಜಾತಕದಲ್ಲಿ ಗ್ರಹಗಳಿಂದ ಶುಭ ಫಲಿತಾಂಶಗಳು ಹೆಚ್ಚಾಗಲು ಪ್ರಾರಂಭವಾಗುತ್ತವೆ. ನಂತರ ತುಳಸಿಯನ್ನು ಸಹ ಲಕ್ಷ್ಮೀ ದೇವಿಯ ನೆಚ್ಚಿನ ಸಸ್ಯವೆಂದು ಪರಿಗಣಿಸಲಾಗಿದೆ. ತುಳಸಿಯ ಆರಾಧನೆ ಮತ್ತು ಸೇವೆಯು ಮನೆಯಲ್ಲಿ ಸಂಪತ್ತು ಮತ್ತು ಅದೃಷ್ಟವನ್ನು ತರುತ್ತದೆ. ಬೆಳಗ್ಗೆ ಮನೆಯಿಂದ ಹೊರಗೆ ಹೋಗುವಾಗ ತುಳಸಿ ಗಿಡಕ್ಕೆ ನಮಸ್ಕಾರ ಮಾಡಿದರೆ ನಿಮ್ಮ ದಿನ ಶುಭಕರವಾಗಿರುತ್ತದೆ. ನಿಮ್ಮ ಕೆಲಸವು ಪೂರ್ಣಗೊಳಿಸಲು ಪ್ರಾರಂಭಿಸುತ್ತವೆ. ಅದರ ಪರಿಣಾಮವು ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಮೇಲೆ ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತದೆ. ನಂತರ ಪರಿಮಳಯುಕ್ತವಾದ ಧೂಪದ್ರವ್ಯ. ಮನೆಯಲ್ಲಿ ಪರಿಮಳಯುಕ್ತ ಧೂಪದ್ರವ್ಯವನ್ನು ಹಾಕುವುದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ನೀವು ಶೀಘ್ರದಲ್ಲೇ ಪಡೆದುಕೊಳ್ಳುತ್ತೀರಿ. ಇದು ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಲು ಸಹಾಯ ಮಾಡುತ್ತದೆ. ಯಾಕೆಂದರೆ ಯಾವ ಮನೆಯಲ್ಲಿ ಪರಿಮಳವು ತುಂಬಿಕೊಂಡಿರುತ್ತದೆಯೋ ಅಂತಹ ಮನೆಗಳಲ್ಲಿ ಲಕ್ಷ್ಮೀ ದೇವಿ ನೆಲೆಸಲು ಇಷ್ಟಪಡುತ್ತಾಳೆ. ಅದರಲ್ಲೂ ಗುಲಾಬಿ ಹೂವಿನ ಪರಿಮಳವನ್ನು ಹಾಕುವುದರಿಂದ ಆಕೆ ಮತ್ತಷ್ಟು ಸಂತೃಪ್ತಳಾಗುತ್ತಾಳೆ. ನಂತರ ಮನೆಯ ಮುಂದೆ ಅಥವಾ ಮನೆಯ ಆಸುಪಾಸಿನಲ್ಲಿ ಶ್ರೀಫಲವನ್ನು ನೆಡುವುದರಿಂದ ಅದು ನಿಮ್ಮ ಮನೆಗೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ಆಕರ್ಷಿಸುತ್ತದೆ. ಶ್ರೀಫಲವು ಲಕ್ಷ್ಮೀ ದೇವಿಯ ವಾಸಸ್ಥಳವೆಂದು ಪರಿಗಣಿಸಲಾಗಿದೆ ಹಾಗೂ ಇದನ್ನು ಪೂಜಿಸುವುದು ಅಥವಾ ಪೂಜೆಯಲ್ಲಿ ಬಳಸುವುದು ಪ್ರಯೋಜನಕಾರಿಯಾಗಿರುತ್ತದೆ. ಶ್ರೀಫಲವಿರುವ ಮನೆಗಳಲ್ಲಿ ಸಾಕ್ಷಾತ್ ಲಕ್ಷ್ಮೀ ದೇವಿಯ ವಾಸಸ್ಥಾನವಿರುತ್ತದೆ ಎನ್ನುವ ನಂಬಿಕೆಯೂ ಇದೆ. ವಿಶೇಷವಾಗಿ ದೀಪಾವಳಿಯಂದು ಲಕ್ಷ್ಮೀ ಪೂಜೆಯನ್ನು ಮಾಡುವುದು ಸಂಪತ್ತು, ಸಮೃದ್ಧಿ ಮತ್ತು ಅದೃಷ್ಟವನ್ನು ಪಡೆಯಲು ಬಹಳ ಪರಿಣಾಮಕಾರಿ. ಆದರೆ ವೈಭವ ಲಕ್ಷ್ಮಿಯ ಪೂಜೆಯಲ್ಲೂ ಬಹಳವಾಗಿ ವಿಶೇಷವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡಿ ಅದರ ಫಲಗಳನ್ನು ಪಡೆಯಬಹುದು. ಒಬ್ಬ ವ್ಯಕ್ತಿಯು ತನ್ನ ಮನೆಯನ್ನು ಅಲಂಕರಿಸಿ ಮತ್ತು ಅಲ್ಲಿ ದೀಪಗಳನ್ನು ಬೆಳಗಿಸುವ ಮೂಲಕ ಲಕ್ಷ್ಮೀ ದೇವಿಯನ್ನು ಮನೆಗೆ ಸ್ವಾಗತಿಸಬಹುದು. ಈ ವಸ್ತುಗಳು ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಲು ಮತ್ತು ಮನೆಯಲ್ಲಿ ಸಂಪತ್ತು, ಸಮೃದ್ಧಿ ಮತ್ತು ಅದೃಷ್ಟವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಈ ವಸ್ತುಗಳಲ್ಲದೆ ಲಕ್ಷ್ಮೀ ಪೂಜೆಯಲ್ಲಿ ಇರಲೇಬೇಕಾದ 5 ಪ್ರಮುಖ ವಸ್ತುಗಳು. ಭಕ್ತಿ, ಶ್ರದ್ಧೆ ಮತ್ತು ಶುಚಿತ್ವದಿಂದ ಪೂಜೆ ಮಾಡಿದರೆ ಮಹಾಲಕ್ಷ್ಮಿಯ ಅನುಗ್ರಹ ಸದಾ ನಮ್ಮ ಮೇಲೆ ಇರುತ್ತದೆ ಎಂದು ನಂಬಲಾಗಿದೆ. ಈ ವಿಡಿಯೋ ಮತ್ತು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಓಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಶ್ರೀ ಮಹಾಲಕ್ಷ್ಮಿಯ ಕೃಪೆ ನಿಮ್ಮೆಲ್ಲರ ಮೇಲೂ ಸದಾ ಇರಲಿ.